ಗೈಸ್ ನಾನು ಸೂಟ್ ಕೇಸ್ ತೊಗೊಂಡು ಎಲ್ಲಿ ಹೋಗ್ತಿದ್ದೇನೆ ಅಂತ ಅಂದ್ಕೊಳ್ತಿದ್ದೀರಾ? ಎಲ್ಲೂ ಇಲ್ಲ ಗೈಸ್, ನಮ್ಮದು ಒಬ್ಬರು ಸ್ಟಾಫು ಆಫೀಸಲ್ಲಿ ಲಗೇಜ್ ಇಟ್ಟೋಗಿದ್ರು. ಅವರಿಗೆ ಲಗೇಜ್ ಬೇಕು ಅಂತ ಕಾಲ್ ಮಾಡಿದರು. ಸೊ ಅವರಿಗೆ ಲಗೇಜ್ ಕೊಡುವ ಅಂತ ಹೋಗ್ತಾಯಿದ್ದೀವಿ. ಲೊಕೇಶನ್ ಬಂದು ನಂತೂರಲ್ಲಿ. ಅವ್ರಿಗೊಂದು ಲಗೇಜ್ ಕೂಡ ಅಂದರೆ ಅಷ್ಟು ಭಾರ ಇತ್ತು ಅದು ಸೂಟ್ ಕೇಸ್. ತುಂಬ ಬಟ್ಟೆ ಇತ್ತು ಅನಿಸುತ್ತೆ, ತುಂಬ ಭಾರ ಇತ್ತು, ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇಬ್ಬರು ಹೋಗಿದ್ವಿ ನಾವು. ನೋಡಿ ಅಶ್ವಿತಾ ಆಟೋದಲ್ಲಿ ಕೂತ್ಕೊಂಡು ಆಟೋ ತಂದಳು. ಮತ್ತು ಆಟೋಕ್ಕೆ ಬ್ಯಾಗ್ ಇವಾಗ ಸೂಟ್ ಕೇಸನ್ನು ಹಾಕ್ತಾ ಇದ್ದಾನೆ. ನೋಡಿ ಎಷ್ಟು ಭಾರ ಅಂದರೆ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಗೈಸ್, ಅಷ್ಟು ಭಾರ ನೋಡಿ. ನನಗೆ ಎತ್ತಲಿಕ್ಕೆ ಹೋಗಲ್ಲ, ಅದಕ್ಕೆ ಅಶ್ವಿತನಿಗೆ ಹೇಳಿದೆ ಸ್ವಲ್ಪ ಇಡಿ ಅಂತ. ಅಲ್ಲೇ ಸೂಟ್ ಕೇಸನ್ನು ಮಲಗಿಸಿ ಅದನ್ನು ಅಲ್ಲಿ ಅಡ್ಡ ಹಾಕಿದ್ವಿ. ಆಮೇಲೆ ನಾವು ಸೀದಾ ಲೊಕೇಶನ್ಗೆ ಲೊಕೇಶನ್ಗೆ ನಂತೂರಲ್ಲಿ ರೀಚ್ ಆಗುವಾಗ ಗಾಯ್ಸ್ ತುಂಬ ಗಾಳಿ ಮಳೆ ಬರುವ ಸಾಧ್ಯತೆ ಇತ್ತು. ಎಷ್ಟು ಗಾಳಿ ಅಂದರೆ ವೆದರ್ ತುಂಬ ಚೆನ್ನಾಗಿತ್ತು ನೋಡಿ. ಇದೇ ಫ್ಲಾಟು. ಅಲ್ಲಿ ಇನ್ನೊಂದು ಕಡೆ ಕಾರ್ಶೆಟ್ಟಿಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಕಾರ್ಶೆಟ್ಟಿಗೆ ಹೋಗುವಲ್ಲಿ ನೋಡಿ, ಅಲ್ಲಿ ಅಜ್ಜ ಹಲಸಿನ ಇಟ್ಟಿದ್ರು. ಎಷ್ಟು ಅಂತ ಕೇಳಿದ್ವಿ, 100 ರೂಪಾಯಿ ಅಂತ ಹೇಳಿದ್ರು. ಅದನ್ನು ತಗೊಂಡು ಸೀದಾ ಬಂದ್ವಿ ಆಫೀಸಿಗೆ. ಥ್ಯಾಂಕ್ ಯು.